ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಟೋ ರಿಕ್ಷಾಗಳಿಗೆ ಎಲ್ಪಿಜಿ ಅನಿಲದ ತೀವ್ರ ಕೊರತೆ ಮತ್ತು ಅನಿಲ ನಿಯಂತ್ರಿತ ಬೆಲೆ ಏರಿಕೆಯನ್ನು ಖಂಡಿಸಿ ಆಟೋ ರಾಜಕನ್ಮಾರ್ ಯೂನಿಯನ್ ರಿಜಿಸ್ಟರ್ಡ್ ಪದಾಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೆ ಹಾಗೂ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಅಧಿಕಾರಿಗಳಿಗೆ ಗುರುವಾರ ಮನವಿ ಸಲ್ಲಿಸಿದರು. ಜಿಲ್ಲೆಯಲ್ಲಿ ಎಲ್ಪಿಜಿ ಅನಿಲದ ಬೆಲೆ 50% 60% ಏರಿಕೆಯಾಗಿದೆ. ಇದರಿಂದ ಆಟೋ ಚಾಲಕರ ದೈನಂದಿನ ಜೀವನ ಅಸ್ತವ್ಯಸ್ತಗೊಂಡಿದೆ. ಬೆಲೆ ಏರಿಕೆಯನ್ನು ತಕ್ಷಣ ನಿಯಂತ್ರಿಸಬೇಕು ಎಂದು ಮನವಿಯಲ್ಲಿ ಒತ್ತಾಯಿಸಲಾಗಿದೆ. ಅನಿಲ ಪಂಪ್ಗಳಲ್ಲಿ ಸರಿಯಾದ ಸರಬರಾಜು ಇಲ್ಲದೆ ಚಾಲಕರು ಗಂಟೆಗಟ್ಟಲೆ ಸಾಲಿನಲ್ಲಿ ನಿಲ್ಲುವಂತಾಗಿದೆ. ಇದರಿಂದ ದಿನದ ದುಡಿಮೆಯೂ ಇಲ್ಲದೆ ಚಾಲಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಬಗ್ಗೆ ಅಧಿಕಾರಿಗಳಿಗೆ ತಿಳಿದಿದ್ದರೂ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಅವರ ನಿರ್ಲಕ್ಷ್ಯವನ್ನು ಎತ್ತಿ ತೋರಿಸುತ್ತದೆ ಎಂದು ಸಂಘಟನೆ ಆಕ್ರೋಶ ವ್ಯಕ್ತಪಡಿಸಿದೆ. ಈಗ ಹೇಗಾಗಿದೆ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಪಿಜಿ ರಿಕ್ಷಾ ಚಾಲಕರ ಜೀವನ ಎನ್ನುವುದು ಕೆಂಡದ ಮೇಲಿನ ನಡಿಗೆಯಾಗಿದೆ. ಒಂದು ಕಡೆ ಪಂಪಲ್ಲಿ ಸ್ಟಾಕ್ ಇದೆ ಅಂತ ಹೇಳಿ ಅಲ್ಲಿಗೆ ಹೋಗುವಾಗ ಅಲ್ಲಿ ಸ್ಟಾಕ್ ಮುಗಿದಿರುತ್ತೆ. ನಂತರ ಅವರು ಎಲ್ಲೋ ಗ್ಯಾಸ್ ಖಾಲಿಯಾಗಿ ರೋಡ್ ಸೈಡಲ್ಲಿಟ್ಟು ಮನೆಗೆ ಹೋಗುವಂತಹ ದಯನೀಯ ಸ್ಥಿತಿ ಇವತ್ತು ರಿಕ್ಷಾ ಚಾಲಕರದ್ದಾಗಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರಣವನ್ನಿಟ್ಟು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಿಕ್ಷಾ ಚಾಲಕರನ್ನು ಈ ಗ್ಯಾಸ್ ಪಂಪ್ ಮಾಲಕರು ದರೋಡೆಗಿಳಿದಿದ್ದಾರೆ ಅಂತ ಕಾಣ್ತಾ ಇದೆ. ಹಾಗಾಗಿ ಈ ರಿಕ್ಷಾ ಚಾಲಕರ ಈ ದಯನೀಯ ಸ್ಥಿತಿಯನ್ನು ಕಂಡು ಆಟೋ ರಾಜಕನ್ಮಾರ್ ಯೂನಿಯನ್ನ ಪದಾಧಿಕಾರಿಗಳು ಈಗಾಗಲೇ ನಾವು ಜಿಲ್ಲಾಧಿಕಾರಿಗಳನ್ನು ಭೇಟಿಯಾಗೋದಕ್ಕೆ ಬಂದಿದ್ದೇವೆ. ಇಲ್ಲಿ ಅಧಿಕಾರಿಗಳು ಹೇಳೋದು ಅಂತಹ ಬೇಕಾಬಿಟ್ಟಿಯಾಗಿ ದರ ಏರಿಸೋದಕ್ಕೆ ಅವರಿಗೆ ಅವಕಾಶ ಇಲ್ಲ ಅಂತಾರೆ. ನಾವು ಪಂಪ್ ಮಾಲಕರನ್ನು ನಾವು ಪ್ರಶ್ನಿಸಿದರೆ ಅವರು ಪಂಪನ್ನೇ ಬಂದ್ ಮಾಡಿ ಹೋಗುವಂಥ ದ್ರಾಷ್ಟ್ಯತನವನ್ನು ಈಗಾಗಲೇ ಮಾಡ್ತಾ ಇದ್ದಾರೆ. ಅವರು ಒಂದು ತಿಳ್ಕೋಬೇಕು, ಗ್ಯಾಸ್ ಪಂಪ್ ಮಾಲಕರು ಒಂದು ತಿಳ್ಕೋಬೇಕು, ಅವರನ್ನು ಇಲ್ಲಿವರೆಗೆ ಬದುಕಿಸಿದ್ದು ಇದೇ ರಿಕ್ಷಾ ಚಾಲಕರನ್ನುವುದು. ರಿಕ್ಷಾ ಚಾಲಕರೇನಾದರೂ ಇನ್ನು ಮುಂದೆ ಈಗ ನಮ್ಮ ಮೇಲೆ ದರೋಡೆಗಿಳಿದಿರುವಂತಹ, ನಮ್ಮ ಮೇಲೆ ನೇರ ದಾಳಿಗಿಳಿದಿರುವಂತಹ, ದುರಹಂಕಾರದ ಪರಮಾವಧಿಯನ್ನು ಪ್ರದರ್ಶಿಸಿರುವಂತಹ ಪಂಪ್ ಚಾಲಕರ ವಿರುದ್ಧವೇನಾದರೂ ದಕ್ಷಿಣ ಕನ್ನಡ ಜಿಲ್ಲೆಯ ರಿಕ್ಷಾ ಚಾಲಕರು ನಿಂತರೆ ಆ ಪಂಪ್ ಮಾಲಕರು ಶಾಶ್ವತವಾಗಿ ಅವರ ಪಂಪನ್ನು ಬಂದ್ ಮಾಡಿ ಮನೆಗೆ ತೆರಳಬೇಕಾಗ್ಬೋದು. ಈಗ ರಿಕ್ಷಾ ಚಾಲಕರು ಏನು ಪರಿತಪಿಸ್ತಾ ಇದ್ದಾರೆ, ಆ ಪರಿತಪಿಸುವಂತಹ ಪರಿಸ್ಥಿತಿ ಪಂಪ್ ಚಾಲಕರಿಗೆ ಭರಿಸುವ ತಾಕತ್ತು ರಿಕ್ಷಾ ಚಾಲಕರಿಗಿದೆ. ಸರಿಸುಮಾರು 30,000 ರಿಕ್ಷಾ ಚಾಲಕರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದುಡಿತಾ ಇದ್ದಾರೆ. ನಮಗೂ ಒಂದು ನಮ್ಮದೇ ಸ್ವಂತವಾದ ಪಂಪನ್ನು ಇಲ್ಲಿ ಓಪನ್ ಮಾಡುವುದು ಕಷ್ಟ ಖಂಡಿತ ಅಲ್ಲ. ಹಾಗಾಗಿ ಪಂಪ್ ಮಾಲಕರ ತಲೆಯಲ್ಲಿರಲಿ, ಯುದ್ಧದ ಸಂದರ್ಭದಲ್ಲಿ ನೀವು ದೋಚುವುದಾದರೆ ಯುದ್ಧ ಮುಗಿದ ಮೇಲೆ ನಿಮಗೆ ಪಾಠ ಕಲಿಸುವ ತಾಕತ್ತು ರಿಕ್ಷಾ ಚಾಲಕರಿಗಿದೆ. ಅದನ್ನು ನಾವು ಮಾಡ್ತೇವೆ. ಸಮಸ್ಯೆಗಳು ಬಗೆಹರಿಯದಿದ್ದರೆ ಮುಂದಿನ ದಿನಗಳಲ್ಲಿ ಜಿಲ್ಲೆಯಾದ್ಯಂತ ಉಗ್ರ ಹೋರಾಟ ನಡೆಸುವುದಾಗಿಯೂ ಯೂನಿಯನ್ ಎಚ್ಚರಿಸಿದೆ. ಬೇಕಾಬಿಟ್ಟಿ ದರವನ್ನು ಏನು ಏರಿಸ್ತಾ ಇದ್ದೀರಿ, ಸ್ಟಾಕ್ ಇದ್ದು ಸ್ಟಾಕ್ ಇಲ್ಲ ಅಂತ ಹೇಳಿ ಬಂದ್ ಮಾಡುವಂತಹ ದಾಷ್ಟ್ಯತನ ನೀವು ಮಾಡ್ತಾ ಇದ್ದರೆ ನಿಮಗೆ ಪಾಠ ಕಲಿಸುವ ಸಂದರ್ಭ ನಮಗೂ ಬರಲಿದೆ. ಅದನ್ನು ಎಚ್ಚರಿಕೆಯನ್ನಿಟ್ಟುಕೊಂಡು ನೀವು ವ್ಯವಹರಿಸಬೇಕು. ನ್ಯಾಯವಾದ ದರ ಸ್ವಲ್ಪ ಜಾಸ್ತಿ ಆಗಿರ್ಬೋದು, ಆ ನ್ಯಾಯವಾದ ದರವನ್ನು ವಸೂಲು ಮಾಡಿಕೊಂಡು ನೀವು ನ್ಯಾಯವಾದ ವ್ಯವಹಾರವನ್ನು ಮಾಡಿ ಅಂತ ನಾವು ಅವರಿಗೂ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಈಗಾಗಲೇ ನಾವು ಅಧಿಕಾರಿಗಳನ್ನು ಅದೇ ಹೇಳಿದ್ದೇವೆ. ಏನು ನ್ಯಾಯವಾದ ದರ ಇದೆ, ಏನು ನ್ಯಾಯವಾದ ಸ್ಟಾಕ್ ಇದೆ, ಅದನ್ನು ಪ್ರದರ್ಶಿಸಿ ಅದರ ರೂಪದಲ್ಲಿ ವ್ಯವಹಾರ ಮಾಡಿ. ಇಲ್ಲದಿದ್ದರೆ ನಾವು ಕೂಡ ಹೋರಾಟಕ್ಕಿಳಿಯಬೇಕಾದ ಸಂದರ್ಭ ಬರ್ಬೋದು ಎನ್ನುವ ಎಚ್ಚರಿಕೆಯನ್ನು ಕೂಡ ನೀಡಿದ್ದೇವೆ. ಜಿಲ್ಲಾಧಿಕಾರಿಗಳು ನಮ್ಮ ಮನವಿಗೆ ಸ್ಪಂದಿಸಿದ್ದಾರೆ. ನಾವು ಈಗಾಗಲೇ ಇವತ್ತೇ ಇದರ ಎಲ್ಲ ಪಂಪ್ ಮಾಲಕರ ಸಂಪರ್ಕಿಸಿ ಇದರ ಬಗ್ಗೆ ನಾವು ಮಾತಾಡ್ತೇವೆ ಅಂತ ಹೇಳಿದ್ದಾರೆ. ನಮ್ಮ ಆಹಾರ ಮತ್ತು ನಾಗರಿಕ ಸರಬರಾಜು ಡಿ ಕೂಡ ಅದನ್ನೇ ಹೇಳಿದ್ದಾರೆ. ಇವತ್ತೇ ನಾವು ಮಾಡ್ತೇವೆ ಅಂತ ಹೇಳಿದ್ದಾರೆ. ಅವರ ಮೇಲೆ ಭರವಸೆ ಇಟ್ಟಿದ್ದೇವೆ. ಏನಾದರೂ ಪರಿಹಾರ ಸಿಗದೇ ಇದ್ದರೆ ಇಡೀ ಜಿಲ್ಲಾದ್ಯಂತ ರಿಕ್ಷಾ ಚಾಲಕರನ್ನು DC ಆಫೀಸ್ಗೆ ಮುತ್ತಿಗೆ ಹಾಕುವಂತಹ ಪ್ರಯತ್ನವನ್ನು ನಾವು ಖಂಡಿತ ಮಾಡ್ತೇವೆ ಅನ್ನುವ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ. ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಯೂನಿಯನ್ ಅಧ್ಯಕ್ಷ ಅಬ್ದುಲ್ ಜಲೀಲ್ ಕೆ, ಪ್ರಧಾನ ಕಾರ್ಯದರ್ಶಿ ಶಫೀಕ್ ಬೋಳ್ಯಾರ್, ಪದಾಧಿಕಾರಿಗಳಾದ ಶಖೀಕ್ ಸಾಲೆತ್ತೂರು, ಸಿದ್ದಿಕ್ ಕೊಡಕಲ್, ಇಕ್ಬಾಲ್ ಮಾಡೂರು ಹಾಗೂ ಸಿರಾಜ್ ಇರಾ ಉಪಸ್ಥಿತರಿದ್ದರು.